ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಅಂತ್ಯಗೊಂಡಿದೆ. ಸೊ ವೆಲ್ ಡಿಸರ್ವಿಂಗ್ ವಿನ್ ಅಂತಲೇ ಹೇಳ್ಬೋದು. ಹನುಮಂತ್ ಅವರು ವಿನ್ ಆಗಿದ್ದು ಆಲ್ಮೋಸ್ಟ್ 2-3 ವೀಕ್ಸ್ ಬ್ಯಾಕಿಂದನೇ ಹನುಮಂತ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಹನುಮಂತ ಅವರೇ ವಿನ್ ಆಗಬೇಕು ಅನ್ನುವಂತಹ ಮಾತುಗಳು ಪ್ರೇಕ್ಷಕರಲ್ಲೂ ಕೂಡ ಅಂದರೆ ತುಂಬ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ಯಾವುದಾದ್ರೂ ಒಂದು ಅಪ್ಡೇಟ್ ಕೊಟ್ಟಾಗ ಅವರು ರಿಯಾಕ್ಟ್ ಮಾಡ್ತಾ ಇದ್ದಂತಹ ರೀತಿ, ಕಮೆಂಟ್ಸ್ ಹಾಕ್ತಾ ಇದ್ದಂತಹ ರೀತಿ ನೋಡುವಾಗಲೇ ಹನುಮಂತನೇ ವಿನ್ನರ್ ಆಗಬೇಕು ಈ ಸೀಸನ್ದು ಅನ್ನೋ ಥರ ಆಲ್ಮೋಸ್ಟ್ ಒಂದು ಪಿಕ್ಚರ್ ಸಿಕ್ಕಿಬಿಟ್ಟಿತ್ತು. ಅದಕ್ಕೆ ತಕ್ಕ ಹಾಗೆ ಆಲ್ಮೋಸ್ಟ್ ಈಗ ತ್ರಿವಿಕ್ರಮ್ ಅವ್ರಿಗೂ ಆಲ್ಮೋಸ್ಟ್ ಒಂದು 2.5 ಕೋಟಿ ವೋಟ್ಸ್ಗಳ ಒಂದು ಡಿಫ್ರೆನ್ಸ್ ಕೂಡ ಇದೆ. ಇದರಲ್ಲೇನು ಆಶ್ಚರ್ಯ ಏನಿಲ್ಲ. ಬಿಕಾಸ್ ಹನುಮಂತ ಅವರಿಗೆ ಸಿಕ್ಕಿದ ಒಂದು ಆರ್ಗ್ಯಾನಿಕ್ ಸಪೋರ್ಟ್ ಏನಿದೆಯಲ್ಲ, ಅದು ನಿಜಕ್ಕೂ ಮೆಚ್ಚುವಂಥದ್ದು. ಎಲ್ಲೋ ಒಂದು ಕಡೆ ಈಗ 2025ರಲ್ಲಿ ನಾವಿದ್ದೀವಿ. ಒಂದು ಸತ್ಯಸಂಧತೆಗಾಗಿರಬಹುದು ಅಥವಾ ಅನ್ಬಯಾಸ್ಡ್ ಮೆಂಟಾಲಿಟಿಗೆ, ಮುಗ್ಧತೆಗೆ, ಒಂದು ರೀತಿ ಸರಳತೆಗೆ, ಎಲ್ಲ ರೀತಿಯಿಂದನೂ ಮಾನ್ಯತೆ ಸಿಕ್ಕಿದಾಗ ಆಗಿದೆ ಆ್ಯಕ್ಚುಲಿ ಹನುಮಂತ ಅವ್ರು ಗೆದ್ದಿರೋದು. ಹನುಮಂತ ಅವರು ಅಕಸ್ಮಾತ್ ಗೆಲ್ಲದೇ ಇರ್ತಿದ್ದಿದ್ರೆ ಡೆಫಿನೆಟ್ಲಿ ಈ ಒಂದು ಬಿಗ್ ಬಾಸ್ ಅನ್ನುವಂತಹ ಶೋ ಠೇವಣಿಯನ್ನು ಕಳ್ಕೊಳ್ತಾ ಇತ್ತು. ಇದು ಸತ್ಯ ಮಾತ್ರ. ಸೊ ಅವ್ರು ಗೆಲ್ಲಲೇಬೇಕಾಗಿತ್ತು. ಅವ್ರು ಗೆದ್ದೇ ಗೆಲ್ತಾರೆ. ಅವ್ರು ಗೆಲ್ಲದೇ ಇದ್ದರೆ ಈ ಒಂದು ಶೋಗೆ ಅರ್ಥನೇ ಇರಲ್ಲ. ವ್ಯಕ್ತಿತ್ವಗಳ ಆಟಕ್ಕೆ ಒಂದು ಬೆಲೆನೇ ಇರಲ್ಲ. ವ್ಯಕ್ತಿತ್ವಗಳ ಆಟದಲ್ಲಿ ವ್ಯಕ್ತಿತ್ವಕ್ಕೆ ಬೆಲೆ ಇರಲ್ಲ ಅನ್ನೋ ಥರ ಇಲ್ಲ. ನಾವು ಆ್ಯಕ್ಚುಲಿ ತುಂಬ ಸಲ ಹೇಳಿದ್ವಿ. ಅದೇ ರೀತಿಯಲ್ಲಿ ಹನುಮಂತ ಅವರು ತುಂಬಾ ಡಿಸರ್ವಿಂಗ್ ಆಗಿ ಈ ಒಂದು ಟ್ರೋಫಿಯನ್ನು, ಕಪ್ಪನ್ನು ಪಡ್ಕೊಂಡಿದ್ದಾರೆ. ಒಂದು ಕಡೆ ಈಗ ಸಾಟರ್ಡೆ ಎಪಿಸೋಡೆಲ್ಲ ಬಂದಾಗ ಹನುಮಂತ ಅವರನ್ನು ಮತ್ತು ರಜತ್ ಅವರನ್ನು ಹಾಗೆಯೇ ಭವ್ಯ ಅವರನ್ನು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನುವಂತಹ ಶೋಗೆ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಆಗಲೇ ಡೌಟ್ ಬರೋದಕ್ಕೆ ಶುರುವಾಯಿತು. ಎಲ್ಲಾದರೂ ತ್ರಿವಿಕ್ರಮ್ ಅವ್ರನ್ನ ವಿನ್ ಮಾಡಿಬಿಡ್ತಾರಲ್ಲ, ಸೊ ಹಾಗಾಗಿ ಈ ರೀತಿ ಕಂಪನ್ಸೇಟ್ ಮಾಡೋದಕ್ಕೆ ಈ ಥರ ಅವಕಾಶ ಏನಾದರೂ ಕೊಡ್ತಾ ಇದ್ದಾರಾ ಹನುಮಂತ ಅವ್ರಿಗೆ ಅನ್ನುವಂತಹ ಒಂದು ಡೌಟ್ ಅಂತೂ ಬಂತು. ಆ್ಯಂಡ್ ಅಫ್ಕೋರ್ಸ್ ನಾವು ಅಂದುಕೊಂಡ ಹಾಗೇ ಭವ್ಯ ಮತ್ತು ರಜತ್ ಅವ್ರನ್ನ ಯಾವಾಗ ಈ ಶೋಗೆ ಕನ್ಸಿಡರ್ ಮಾಡಿದ್ರು, ಸೆಲೆಕ್ಟ್ ಮಾಡ್ಕೊಂಡ್ರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ, ಆಗಲೇ ಆಲ್ಮೋಸ್ಟ್ ಕನ್ಫರ್ಮ್ ಆಯಿತು. ಇವ್ರ ಪಕ್ಕ ಇವರಿಬ್ಬರಂತೂ ಗೆಲ್ಲಲ್ಲ ಅನ್ನೋ ಥರ ಒಂದು ರೀತಿ ಕನ್ಫರ್ಮೇಷನ್ ಸಿಕ್ಕಿದಾಗಾಯಿತು. ಬಟ್ ಮೋಕ್ಷಿತಾ, ಮಂಜು ಮತ್ತು ತ್ರಿವಿಕ್ರಮ್ ಅವರನ್ನು ಸೆಲೆಕ್ಟ್ ಮಾಡದೇ ಇದ್ದಾಗ ಬಹುಶಃ ತ್ರಿವಿಕ್ರಮ್ ಅವ್ರನ್ನೇ ವಿನ್ನರ್ ಮಾಡಿಬಿಡ್ತಾರೇನೋ ಅನ್ನುವಂತಹ ಅನುಮಾನ ಬಂದಿದ್ದಂತೂ ಸತ್ಯ. ಬಟ್ ಕಡೆಯದಾಗಿ ಏನು ಅಂತಂದರೆ ಮಂಜು ಅವರು 5ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡ್ರು. ಭವ್ಯ ಅವರು ಮೊದಲೇ ಹೊರಟೋದ್ರು. 4ನೇ ಸ್ಥಾನದಲ್ಲಿ ಮೋಕ್ಷಿತ್ ಅವರಿದ್ದರು. 3ನೇ ಸ್ಥಾನಕ್ಕೆ ರಜತ್ ಅವ್ರು ಬಂದರು. ಇದು ಆಲ್ಮೋಸ್ಟ್ ಅಂದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಒಬ್ಬ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಫಿನಾಲೆ ವೀಕಿಗೆ ಬಂದು ಟಾಪ್ 3ಗೆ ಬಂದಂತಹ ಏಕಮೇವ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಅದು ರಜತ್ತೇನೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದು ಬಹುದೊಡ್ಡ ದಾಖಲೆ ಅಂತ ಹೇಳಿದ್ರೆ ಹನುಮಂತ ಅವರು ಬೀಯಿಂಗ್ ಅ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಒಂದು ಸೀಸನ್ನ ಗೆದ್ದಿರುವಂಥದ್ದು. ಇದು ಐತಿಹಾಸಿಕ ದಾಖಲೆ ಅಂತಲೇ ಹೇಳಬಹುದು. ಇಲ್ಲಿ ತನಕ ಈ ಥರದೊಂದು ವಿಷಯ ನಡೆದೇ ಇಲ್ಲ ಬಿಗ್ ಬಾಸ್ ಅನ್ನುವಂತಹ ಶೋ ವಿಚಾರಕ್ಕೆ ಬರೋದಾದರೆ. ಆ್ಯಂಡ್ ಅಗೇನ್ ಈಗ ವೆಲ್ ಡಿಸರ್ವಿಂಗ್ ವಿನ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಎಲ್ಲ ರೀತಿಯಿಂದನೂ ಈಗ ಅನ್ಬಯಾಸ್ಡ್ ವ್ಯಕ್ತಿತ್ವ ಅಂತ ಹೇಳಿದ್ವಿ. ಎಲ್ಲೂ ಕೂಡ ಯಾರಿಗೋ ಒಬ್ಬರಿಗೆ ಫೇವರಿಸಮ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹನುಮಂತ ಅವರು ಆಟ ಆಡಲಿಲ್ಲ, ಅಥವಾ ಏನೋ ಒಂದು ಕಂಟೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಆಟ ಆಡಲಿಲ್ಲ. ಕೆಲವೊಂದಷ್ಟು ಜನ ಹೇಳ್ತಾರೆ ಸಿಂಪತಿ ಕಾರ್ಡ್ ವರ್ಕ್ ಆಯಿತು ಕೊನೆಗೂ ಅಂತ. ಯಾರು ಹೇಳ್ಕೊಂಡಿದ್ದಾರೆ? ಆ್ಯಕ್ಚುಲಿ ಹನುಮಂತ ಯಾವತ್ತಾದರೂ ಬಂದು ನಮ್ಮ ಮನೇಲಿ ಅಷ್ಟು ಕಷ್ಟ ಇದೆ, ಇಷ್ಟು ಕಷ್ಟ ಇದೆ, ನಾನು ಗೆದ್ದರೆ ಇಷ್ಟು ಹೆಲ್ಪ್ ಆಗುತ್ತೆ, ನಂದೇನೋ ತುಂಬ ಬಡತನದಲ್ಲಿ ನಾನು ಬದುಕ್ತಾ ಇದ್ದೀನಿ, ನನಗೆ ಈ ಒಂದು ಹಣ ಸಿಕ್ಕಿದ್ರೆ ನನಗೇನೋ ತುಂಬ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ, ಅಥವಾ ನಮ್ಮ ತಂದೆ ತಾಯಿನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವತ್ತೂ ಅವ್ರೇನು ಹೇಳೇ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ಸಿಂಪತಿ ಕಾರ್ಡ್ ವರ್ಕ್ ಆಗೋದಕ್ಕೆ ಆ ಥರ ನಡ್ಕೊಂಡು ಕೂಡ ಇಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ತ್ರಿವಿಕ್ರಮ್ ಅವರು ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಅಂದರೆ ಅವರದೇ ಆದಂತಹ ರೀತಿಯಲ್ಲಿ ಅವ್ರಿಗೆ ಅವಕಾಶಗಳು ಸಿಗಬೇಕಾಗಿತ್ತು. ಬಟ್ ಕೊರೋನಾ ಕಾರಣದಿಂದ ಅದೆಲ್ಲ ತುಂಬ ಸಿಕ್ಕಿದ್ದಂತಹ ಅವಕಾಶಗಳಿಂದ ವಂಚಿತರಾದರವರು. ಸೊ ಹಣದ ಅವಶ್ಯಕತೆ ಕೂಡ ಇದೆ, ಜೊತೆಗೆ ಅವರು ಗೆಲ್ಲಬೇಕಾಗಿದೆ ಲೈಫಲ್ಲಿ, ಈ ಒಂದು ಕರಿಯರಲ್ಲಿ ದೊಡ್ಡ ಮಟ್ಟದಲ್ಲಿ. ಹಾಗಾಗಿ ಕೆಲವೊಂದಷ್ಟು ಅವರ ತಾಯಿ ಸೆಂಟಿಮೆಂಟ್ ವಿಚಾರ ಆಗಿರಬಹುದು, ಅಥವಾ ತಂದೆಯವ್ರ ಬಗ್ಗೆ ತಂದೆಯವರನ್ನು ಕಳ್ಕೊಂಡ ವಿಷಯ ಆಗಿರಬಹುದು, ಅದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಅಲ್ಲಿ ಸಿಂಪತಿ ಗೇನ್ ಮಾಡಲಿಕ್ಕೆ ಸಾಕಷ್ಟು ವಿಚಾರ ಇತ್ತು. ಹಂಗೆ ನೋಡೋಕೆ ಹೋದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಯಾರು ಒಳಗಡೆ ಹೋಗಿದ್ರಲ್ಲ ಈಗ ಕಂಟೆಸ್ಟೆಂಟ್ಸ್, ಅವರಿಗೆ ಅವ್ರದ್ದೇ ಆದಂತಹ ಒಂದು ಹಿನ್ನೆಲೆ ಇರುತ್ತೆ, ಅವ್ರದ್ದೇ ಆದಂತಹ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹಂಗೆ ನೋಡಿದ್ರೆ ಈಗ ಐಶ್ವರ್ಯ ಫಾರ್ ಎಕ್ಸಾಂಪಲ್ ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಂಡಿದ್ದಾರೆ ಅವರು. ಅದಕ್ಕಿಂತ ಒಂದು ದೊಡ್ಡ ಸಿಂಪತಿ ಕಾರ್ಡ್ ವರ್ಕ್ ಆಗಬೇಕಿತ್ತಲ್ವ. ಆ್ಯಕ್ಚುಲಿ ದೊಡ್ಡ ಸಿಂಪತಿ ಕಾರ್ಡ್ ಅಂತಲೇ ಯಾವುದೂ ಇಲ್ಲೂ ವರ್ಕ್ ಆಗಿಲ್ಲ. ಎಸ್ಪೆಷಲಿ ಹನುಮಂತ ಅವ್ರ ವಿಷಯಕ್ಕೆ ಬರೋದಾದರೆ ಯಾವುದೂ ಇಲ್ಲೂ ವರ್ಕ್ ಆಗಲಿಲ್ಲ. ಸುಮ್ಮನೆ ಈಗ ಬೇರೆ ಕಂಟೆಸ್ಟೆಂಟ್ಸ್ಗಳ ಅಭಿಮಾನಿಗಳು ಕೊನೆಗೂ ಸಿಂಪತಿ ಕಾರ್ಡ್ ವರ್ಕ್ ಆಯಿತು. ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಿದ್ದು ಯಾರು? ಲಾಸ್ಟ್ ಸೀಸನಲ್ಲಿ ಒಬ್ಬರು ಕರೆಕ್ಟಾಗಿ ತುಂಬ ಚೆನ್ನಾಗಿದ್ದರು, ಸಿಂಪತಿ ಕಾರ್ಡ್ ಪ್ಲೇ ಮಾಡಿಕೊಂಡು ರನ್ನರ್ ಅಪ್ ಕೂಡ ಆದರು. ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಯಾರು ಅಂತ. ಸೊ ಆ ಸಿಂಪತಿ ಕಾರ್ಡ್ನ ಎಲ್ಲೂ ಪ್ಲೇ ಮಾಡಲಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್
ಸುದೀಪ್ ಅವರೇ ತುಂಬ ಸಲ ಹೇಳಿ ಕೂಡ ಆಗಿದೆ. ಅವ್ರು ನೋಡಿ, ನೀವೆಲ್ಲ ಡಿಸೈನರ್ ಡ್ರೆಸ್ಸು, ಅದು ಇದು ಸ್ಟ್ರಾಟರ್ಜಿ, ಮಿಕ್ಸ್ ಮ್ಯಾಚು, ಅದು ಇದು ಏನೇನೋ ಮಾಡ್ಕೊಂಡೆಲ್ಲ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಮಾಡಿಕೊಂಡು ಒಬ್ರನ್ನ ಹೆಂಗೆ ಹೊರಗೆ ಹಾಕೋದು ಅಂತ ತಲೆ ಹೊಡ್ಕೊಂಡು ಏನೆಲ್ಲ ಮಾಡ್ತಿದ್ದೀರ. ಅವ್ರು ನೋಡಿ, ಸಿಂಪಲ್ಲಾಗಿ ಒಂದು ಶರ್ಟು ಒಂದು ಪಂಚೆ ಹಾಕ್ಕೊಂಡು ಆರಾಮಾಗಿ ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಗೆದ್ದು ಫಿನಾಲೆಗೆ ಹೋದರು. ನೀವೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರ ಅನ್ನೋ ರೀತಿಯಲ್ಲಿ ಆಲ್ಮೋಸ್ಟ್ ಅವ್ರನ್ನ ಹೊಗಳಿದ್ರು. ಮತ್ತು ನೀವೇನು ಆಟ ಆಡ್ತಿದ್ದೀರಲ್ಲ ಅದು ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಪಾಠ ಆಗುತ್ತೆ ಅಂತ ಕೂಡ ಹೇಳಿದ್ರು. ಮತ್ತು ಯಾರೋ ಒಬ್ರು ಭವ್ಯ ಅಂತವರು ಹೇಳಿದ್ರಲ್ಲ, ಇಲ್ಲ ಅವ್ರು ಬುದ್ಧಿವಂತ ಇದ್ದಾರೆ ನೋಡ್ದಂಗೆ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ರು ಸುದೀಪ್ ಅವರು. ಇಲ್ಲ, ಹೀ ಈಸ್ ಜಸ್ಟ್ ಮೈಂಡಿಂಗ್ ಈಸ್ ಓನ್ ಬಿಸ್ನೆಸ್ ಅಷ್ಟೇ. ದಟ್ ಈಸ್ ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡಿಂಗ್ ಯುವರ್ ಓನ್ ಬಿಸ್ನೆಸ್. ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರು ಪ್ರೆಸೆಂಟಲ್ಲಿದ್ದಾರೆ. ಸಾಕಷ್ಟು ಅವರ ಆಟದ ಮೂಲಕ ಅವರು ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಲಾಸ್ಟಲ್ಲಿ ಅವ್ರ ಅಭಿಮಾನಿಗಳೆಲ್ಲ ಬಂದಿರ್ತಾರಲ್ಲ ಹನುಮಂತ್ ಅವ್ರನ್ನ ಮೀಟ್ ಆಗೋದಕ್ಕೆ, ಆ ಟೈಮಲ್ಲಿ ಕೂಡ ಅಷ್ಟೇ ಬಿಗ್ ಬಾಸ್ ಅವರು ಒಂದು ಏನು ಅವ್ರ ಬಗ್ಗೆ ವರ್ಣನೆ ಮಾಡಿ ಹೇಳುವಾಗ ಆಟದಿಂದ ಸಾಕಷ್ಟು ಕಲಿಸಿದಂತಹ ಧೀಮಂತ ಅಂತ ಹೇಳಿದ್ರು. ಸುಮ್ಮನೆ ಆ ಥರ ಯಾರಿಗೂ ಇಲ್ಲಿ ತನಕ ಹೇಳಿದಂತಹ ಉದಾಹರಣೆ ಅಂತೂ ಇಲ್ಲವೇ ಇಲ್ಲ. ಸೊ ವೆಲ್ ಡಿಸರ್ವಿಂಗ್ ವಿನ್ ಅಂತಲೇ ಹೇಳ್ಬೋದು. ಜೊತೆಗೆ ಏನು ಸುಮ್ಮನೆ ಅವ್ರೇನೋ ಹಾಡ್ಕೊಳ್ತಾ ಇದ್ರು ಆ ಥರ ಏನಿಲ್ವಲ್ಲ, ಇರೋ ಧನರಾಜ್ ಅವ್ರ ಜೊತೆಗೆ ಇರ್ತಾಯಿದ್ರು. ಇಲ್ಲ, ಮನೆಯಲ್ಲಿ ಅವರು ಜೀವಿಸಿದ್ದಾರೆ. ಎಲ್ಲ ಥರದ ಆಟಗಳನ್ನು ಅವ್ರು ಆಡಿದ್ದಾರೆ. ಫಸ್ಟ್ ಆಫ್ ಆಲ್ ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಸುಮ್ಮನೆ ಗೆದ್ದು ಅವರೇನು ಯಾರೋ ಸೆಲೆಕ್ಟ್ ಮಾಡಿ ಗೆದ್ದು ಬಂದಿದ್ದಲ್ಲ ಅಲ್ವಾ. ಯಾರೋ ಚಾಯ್ಸ್ ಮಾಡಿದ್ರು, ಯಾರೋ ಚೂಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರು ಫಿನಾಲೆಗೆ ಎಂಟ್ರ್ ಆಗಿದ್ದಲ್ಲ ಅಲ್ವಾ. ಸೊ ಅವ್ರು ಗೆದ್ದಿರೋದು ನಿಜವಾಗ್ಲೂ ಒಂದು ರೀತಿ ಈ ಒಂದು ಬಿಗ್ ಬಾಸ್ ಶೋಗೆ ಇದು ಅಥೆಂಟಿಕ್ಕಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಂತಹ ಪ್ರೇಕ್ಷಕರಿಗೆ ಹೌದಪ್ಪ ಪರವಾಗಿಲ್ಲ, ನಂಬಬಹುದು, ಒಂದಿನ ಅಥೆಂಟಿಕ್ ಆಗಿದೆ ಈ ಶೋ, ಯಾರು ಡಿಸರ್ವಿಂಗ್ ಆಗಿ ವಿನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ವೋ ಅವರೇ ವಿನ್ ಆಗಿದ್ದಾರೆ ಅನ್ನುವಂತಹ ಭಾವ ಅಂತೂ ಡೆಫಿನೆಟ್ ಆಗಿ ಹುಟ್ಟಿರುತ್ತೆ. ಅದನ್ನು ಹೊರತುಪಡಿಸಿದ್ರೆ ತ್ರಿವಿಕ್ರಮ್ ಅವ್ರಿಗೆ ಆಲ್ಮೋಸ್ಟ್ 15 lakhs ಈಗ ಸಿಕ್ಕಿದೆ, ಹನುಮಂತ್ ಅವರಿಗೆ 50 ಲಕ್ಷ ಸಿಕ್ಕಿದೆ, ಪ್ಲಸ್ ಇಲ್ಲಿ ತನಕದ ಆಲ್ಮೋಸ್ಟ್ ಈಗ ಅವ್ರು 21 days ಏನೋ ಬಂದಿದ್ದು, ಆಲ್ಮೋಸ್ಟ್ 100 days. ಸೊ ವೀಕ್ಲಿ ಪೇಮೆಂಟ್ ಕೂಡ ಆಗುತ್ತೆ. ಜೊತೆಗೆ ತ್ರಿವಿಕ್ರಮ್ ಅವ್ರಿಗೆ 121 ದಿನ ಅವ್ರು ಇದ್ದಿದ್ದಕ್ಕೆ ಪೇಮೆಂಟ್ ಕೂಡ ಸಿಗುತ್ತೆ. ಎಲ್ರಿಗೂ ಅಷ್ಟೇ. ಭವ್ಯ ಅವರಿಗೆ ಕೆಲವೊಂದಷ್ಟು 2 ಲಕ್ಷ, 2.5 ಲಕ್ಷ, 3.5 ಲಕ್ಷ ಏನೋ ಸಿಕ್ತು ಅವರಿಗೆ. ಮಂಜು ಅವ್ರಿಗೂ ಕೂಡ 3.5 ಲಕ್ಷ ಸಿಕ್ಕಿದೆ. ಅದಾದಮೇಲೆ ರಜತ್ ಅವ್ರಿಗೆ 7 ಲಕ್ಷ ಸಮಥಿಂಗ್, ಅದಾದಮೇಲೆ ಮೋಕ್ಷಿತ್ ಅವ್ರಿಗೆ 7 ಲಕ್ಷ ಏನೋ ಸಿಕ್ತು. ಆಮೇಲೆ ರಜತ್ ಅವ್ರಿಗೆ 10 ಲಕ್ಷ, ತ್ರಿವಿಕ್ರಮ್ ಅವ್ರಿಗೆ 15 ಲಕ್ಷ ಸಿಕ್ಕಿದೆ ವಿತ್ ಪೇಮೆಂಟ್. ಇದೆಲ್ಲ ಸಿಗುತ್ತೆ. ಸೊ GST ಎಲ್ಲ ಕಳೆದ್ರೆ ಎಷ್ಟು ಕೆಲವೊಂದಷ್ಟು ಲಕ್ಷಗಳು ಮೈನಸ್ ಆಗುತ್ತೆ. ಈಗ ಹನುಮಂತ್ ಅವ್ರಿಗೆ 50 ಲಕ್ಷ ಅಂತ ನಾವು ತೊಗೊಳೋದಾದರೆ ಆಲ್ಮೋಸ್ಟ್ ಒಂದು 37 lakhs, ಅರೌಂಡ್ 37-38 lakhs ಅವ್ರಿಗೆ ಬರುತ್ತೆ. ಸೊ ಸರಿಗಮಪ ಸೀಸನ್ ಕೂಡ ವಿನ್ನರ್ ಆಗಿದ್ದರು. ಸೊ ಇಲ್ಲಿ ದಟ್ ವಾಸ್ ಲೈಕ್ ಅಂದರೆ ಒಂದು ಟ್ಯಾಲೆಂಟ್ ಶೋ ಆಗಿತ್ತು. ಅಲ್ಲಿ ಸಿಂಗಿಂಗ್ ಟ್ಯಾಲೆಂಟ್ನ ಅವರು ಪ್ರದರ್ಶನ ಮಾಡಿ ಅಲ್ಲೂ ಕೂಡ ಘಟಾನುಘಟಿ ಜಡ್ಜ್ಗಳಿರುವಂಥದ್ದು. ಅಲ್ಲೂ ಕೂಡ ಏನು ಸಿಂಪತಿ ವರ್ಕ್ ಆಗೋಕ್ಕಾಗಲ್ಲ. ಅಲ್ಲಿ ಚೆನ್ನಾಗಿ ಹಾಡಿದ್ರೆ ಆಡ್ತಾರೆ, ಶ್ರುತಿ ಪ್ರಕಾರ ಆ ಒಂದು ರಿದಮ್ಗೆ ತಕ್ಕ ಹಾಗೆ ವಾಯ್ಸು ಪ್ರತಿಯೊಂದು ಸಾಕಷ್ಟು ವಿಷಯಗಳು ಅಲ್ಲಿ ಮ್ಯಾಟ್ರ್ ಆಗಿರುತ್ತೆ. ಸುಮ್ಮನೆ ಗೆಲ್ಲೋದಕ್ಕಾಗಲ್ಲ, ಹಾಗೆಲ್ಲ. ಬಟ್ ಓನ್ಲಿ ಥಿಂಗ್ ಈಸ್ ಇಲ್ಲಿ ಇವಾಗ ಅಲ್ಲೊಂದು ಸೀಸನ್ ಅಲ್ಲಿ ಯಾವುದೋ ಒಂದು ವಿನ್ನರ್ ಆಗಿದ್ದಾರೆ ಅವರು ಶೋದು, ಇಲ್ಲಿ ಯಾಕೆ ಮತ್ತೆ ವಿನ್ನರ್ ಮಾಡ್ತಾರೆ ಅಂತೆಲ್ಲ ಕೇಳ್ತಾರೆ. ಇದು ವ್ಯಕ್ತಿತ್ವಗಳ ಆಟ. ವ್ಯಕ್ತಿತ್ವದಲ್ಲೂ ಕೂಡ ಅವರು ಉತ್ಕೃಷ್ಟ ಮಟ್ಟದಲ್ಲಿದ್ದಾರೆ ಅನ್ನೋದನ್ನು ಅವರೇ ತೋರಿಸ್ಕೊಟ್ಟಿರುವಂಥದ್ದು. ಇನ್ಫ್ಯಾಕ್ಟ್ ಅದೇನು ಫೇಕ್ ಮಾಡೋಕ್ಕಾಗಲ್ಲ ಅಲ್ವಾ. ಫೇಕ್ ಮಾಡಿಲ್ಲ ಅವ್ರು, ಹಾಗಾಗಿ ಗೆದ್ದಿದ್ದಾರೆ. ಉಳಿದ ಎಲ್ಲರಿಗಿಂತ ಅವರು ಬೆಟರ್ ಬೇರೆ ಬೇರೆ ರೀತಿಯಲ್ಲಿ ಅನ್ನೋದನ್ನು ಅವ್ರು ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೂ ಕೂಡ ಗೊತ್ತಿತ್ತು ಅವರೇ ವಿನ್ನರು ಅಂತ. ಈಗ ರಜತ್ ಅವ್ರು ಹೇಳಿದ್ದಾರೆ ಹೊರಗಡೆ ಬಂದಮೇಲೆ ಒಂದು ಮಾತು ಗೊತ್ತಲ್ಲ, ಅವ್ರ ಎದುರುಗಡೆ ಗಾಂಧೀಜಿ ಇದ್ದಿದ್ದರು ವಿನ್ ಆಗ್ತಾಯಿದ್ರು ಹನುಮಂತ ಅವರು ಅಂತ. ಸೊ ಹನುಮಂತ ಅವರ ನಿಷ್ಠೆ ಆಗಿರಬಹುದು ಅಥವಾ ಅವರ ವ್ಯಕ್ತಿತ್ವದಲ್ಲಿ ಏನು ಕೊರತೆ ಅಂತೂ ಇಲ್ಲಿ ತನಕ ಕಂಡಿಲ್ಲ. ಈಗ ಕೆಲವರು ಗೊತ್ತಲ್ಲ, ಅಯ್ಯೋ ಒಬ್ಬ ಇಷ್ಟು ಯಾವುದೇ ಒಂದು ರಿಮೋಟ್ ಏರಿಯಾಯಿಂದ ಬಂದಂತಹ ಒಬ್ಬ ಹುಡುಗ, ಏನೂ ಇಲ್ಲ ಎಂತಿಲ್ಲ, ಸಡನ್ನಾಗಿ ಇವನಿಗೇನೋ ಒಂದು ಐಶ್ವರ್ಯ, ಒಂದು ರೀತಿ ಈ ಥರದ್ದೆಲ್ಲ ರೆಕಗ್ನಿಷನ್ ಎಲ್ಲ ಸಿಗುತ್ತಲ್ಲ ಅಂತ ಹೊಟ್ಟೆ ಉರ್ಕೊಳ್ಳೋರಿಗೆ ಬಹುಶಃ ಹನುಮಂತ ವಿನ್ ಆಗಿರೋದು ಸ್ವಲ್ಪ ಹೊಟ್ಟೆ ಹೊರ್ಕೊಂಡಿರ್ತಾರೆ. ವಿನ್ ಆಗಿದ್ದು ಅವರಿಗೆ ಅರಗಿಸ್ಕೊಳ್ಳೋಕೆ ಆಗಿರಲ್ಲ. ಈಗ ಕೆಲವೊಂದು ಹಂಸ ಅವರು ಕೆಲವೊಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರಲ್ಲ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ, ಅವ್ರಿಗಾಗಿರ್ಬೋದು. ಚೈತ್ರ ಅವರ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ ಆ್ಯಕ್ಚುಲಿ ಹನುಮಂತ ಅವ್ರಿಗಿದ್ದಾಗ. ಇನ್ಫ್ಯಾಕ್ಟ್ ಅಲ್ಲಿ ಇದ್ದವರಲ್ಲಿ ಗೋಲ್ಡ್ ಸುರೇಶ್ ಅವರು, ಮಂಜಣ್ಣ ಅವರು, ನಮ್ಮ ಮೋಕ್ಷಿತ್ ಅವರು, ಹಾಗೆಯೇ ಇವರು ಗೌತಮಿ ಅವ್ರ ಮುಖದಲ್ಲಿ ಲೈಕ್ ಅಂದರೆ ಅದು ಚೆನ್ನಾಗಿ ಕಾಣ್ತಾ ಇತ್ತು ಅವ್ರ ಮುಖದಲ್ಲಿ. ಅಂದರೆ ಹನುಮಂತ ಗೆದ್ದಿರುವಂತಹ ಒಂದು ಖುಷಿ ಕಾಣ್ತಾ ಇತ್ತು. ಬೇರೆಯವರೆಲ್ಲ ಅಷ್ಟು ಸೈಲೆಂಟ್ ಆಗಿದ್ದರು. ಆ್ಯಂಡ್ ಇನ್ಫ್ಯಾಕ್ಟ್ ಭವ್ಯ ಅವರು ಲೈಕ್ ಅಂದರೆ ಅವ್ರು ಬಿಡಿ, ಅವ್ರ ಫ್ರೆಂಡ್ ಅಲ್ವಾ ತ್ರಿವಿಕ್ರಮ್, ಅವರಿಗೆ ಡೆಫಿನೆಟ್ಲಿ ಅವರಿಗೆ ಬೇಜಾರಾಗಿರುತ್ತೆ, ಅದು ಬೇರೆ ವಿಷಯ. ಬಟ್ ಬೇರೆಯವರು ಯಾಕೋ ಮುಖದಲ್ಲಿ ಏನೋ ಕಳೆನೇ ಇರಲಿಲ್ಲ. ಅದು ಯಾಕೆ ಅಂತ ಅರ್ಥ ಆಗಿಲ್ಲ. ಅಥವಾ ಅವ್ರ ಮುಖದಲ್ಲಿ ಕಳೆ ಇರುವಾಗ ಅವ್ರ ಮೇಲೆಲ್ಲ ಫೋಕಸ್ ಮಾಡಿ ನಮಗೆ ತೋರಿಸ್ಲಿಲ್ವ ಪ್ರೇಕ್ಷಕರಿಗೆ, ಅದು ಗೊತ್ತಿಲ್ಲ. ಬಟ್ ಹನುಮಂತ ಅವ್ರು ವಿನ್ ಆದಾಗ ಮಾತ್ರ ಮಂಜು ಅವರು ಖುಷಿ ಪಟ್ಟಿದ್ದಾರೆ, ಗೌತಮಿ ಅವರು ಖುಷಿ ಪಟ್ಟಿದ್ದಾರೆ, ಮೋಕ್ಷಿತ್ ಅವರು ಖುಷಿ ಪಟ್ಟಿದ್ದಾರೆ. ನೋಡಿದ್ವಿ ಜಾಸ್ತಿ ಖುಷಿ ಪಟ್ಟಿದ್ದು ಗೋಲ್ಡ್ ಸುರೇಶ್ ಅವರು. ಇನ್ಫ್ಯಾಕ್ಟ್ ಅವ್ರ ಸ್ಟೇಟಸ್ ಎಲ್ಲ ನಿನ್ನೆ ರಾತ್ರಿನೇ ಹಾಕ್ಕೊಂಡಿದ್ರು. ಸೊ ಅದೆಲ್ಲ ನೋಡುವಾಗ ವೆಲ್ ಡಿಸರ್ವ್ಡ್ ವಿನ್ ಅಂತಲೇ ಹೇಳಬಹುದು. ಇವತ್ತಿನ ಕಾಲದಲ್ಲಿ ಇಷ್ಟರ ಮಟ್ಟಿಗೆ ಮುಗ್ಧತೆ, ಇಷ್ಟರ ಮಟ್ಟಿಗೆ ಸರಳತೆ ಇರುವಂತಹ, ಇಷ್ಟರ ಮಟ್ಟಿಗೆ ಅನ್ಬಯಾಸ್ಡ್ ವ್ಯಕ್ತಿತ್ವ ಇರುವಂತಹ, ಇಷ್ಟರ ಮಟ್ಟಿಗೆ ಪ್ರೆಸೆಂಟಲ್ಲಿರುವಂತಹ ಒಬ್ಬ ವ್ಯಕ್ತಿ ಗೆದ್ದಿರೋದು
ಈ ಒಂದು ಶೋಗೇನೆ ಶೋಭೆ ತಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಮಂಜು ಅವರು ಲೈಕ್ ಅಂದರೆ ಟಾಪ್ 50ಗೆ ಅಂದರೆ ಅವರು ಸ್ಯಾಟಿಸ್ಫೈ ಮಾಡ್ಕೊಳ್ಬೇಕಾಗಿತ್ತು, ಅಲ್ಲಿಗೆ ಅವರು ತೃಪ್ತಿ ಪಡ್ಕೊಳ್ಬೇಕಾಗಿತ್ತು. ಅದು ಸ್ವಲ್ಪ ಯೋಚನೆ ಮಾಡುವಂತಹ ವಿಚಾರನೇ. ಅವರು ಬಿಕಾಸ್ ರಜತ್ಗಿಂತ ಅವ್ರಿಗೇನು ಚೆನ್ನಾಗಿ ಆಟ ಆಡಿದ್ರೋ ಗೊತ್ತಿಲ್ಲ. ಆ್ಯಂಡ್ ಮೋಕ್ಷಿತಾ ಅವ್ರ ವಿಚಾರದಲ್ಲಿ 4th ಸ್ಥಾನ ಅವರು ಪಡ್ಕೊಂಡ್ರು. ಈ ಬಾರಿಯೂ ಕೂಡ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಬಿಗ್ ಬಾಸ್ ಟ್ರೋಫಿಯನ್ನು ಎತ್ಕೊಳ್ಳುವಂತಹ ಒಂದು ಕನಸು ಈಡೇರಲಿಲ್ಲ ಅಂತಲೇ ಹೇಳಬಹುದು. ಒಟ್ಟಿನಲ್ಲಿ ಏನಂದರೆ ರಿಸಲ್ಟ್ಸ್ ಏನು ಬಂದಿದೆ, ಅಪಾರ್ಟ್ ಫ್ರಮ್ ಮಂಜು ಕಂಪೇರ್ ಮಾಡಿದ್ರೆ ಬೇರೆಯವರಿಗೆಲ್ಲ ಅವರವರ ಮಂಜು ಮತ್ತು ರಜತ್ ಅದು ರೀಪ್ಲೇಸ್ ಆಗಿದ್ದರೆ ಬೆಟರ್ ಇತ್ತು ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ 5th ಪ್ಲೇಸಿಗೆ ರಜತ್ ಅವರು, ಹಾಗೆ 3rd ಪ್ಲೇಸಿಗೆ ಮಂಜು ಅವರು ಇದ್ದಿದ್ದರೆ ಅದು ಸೂಕ್ತವಾದಂತಹ ಒಂದು ನಿರ್ಣಯ ಆಗ್ತಾ ಇತ್ತು ಅಂತ ನನ್ನ ಪ್ರಕಾರ ಅನಿಸೋದು. ನಿಮಗೆ ಏನು ಅನ್ನಿಸ್ತು ಸ್ನೇಹಿತರೆ ಈ ಒಂದು ಪೊಸಿಷನಿಂಗ್ ಬಗ್ಗೆ? ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹನುಮಂತ ವಿನ್ ಆಗಿರುವಂಥದ್ದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಸೊ ಬಿಗ್ ಬಾಸ್ ಸೀಸನ್ 11 ನೋಡಿದ್ದಕ್ಕೂ ಒಂದು ರೀತಿ ಸಾರ್ಥಕ ಭಾವನೆಯನ್ನು ಕೊಟ್ಟಿದೆಯಾ, ಅಥವಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು ಗೆಲ್ಲಬೇಕಾಗಿತ್ತು, ಯಾರ್ಯಾರಿಗೆ ಯಾವ್ಯಾವ ಪೊಸಿಷನ್ ಸಿಕ್ಕಿರೋದು ನಿಮಗೆ ಇಷ್ಟ ಆಗಿಲ್ಲ ಅಥವಾ ಇಷ್ಟ ಆಗಿದೆ, ಅದ್ರ ಬಗ್ಗೆ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.